ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಸಂಚಿಕೆಯಲ್ಲಿ ನಾನು ಸಮಾಜದಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಂದರೆ ಭಾಳಷ್ಟು ಸಲ ಅವನು ಚಿಂತನೆ ಮಾಡ್ತಾನೆ. ಈಗಿನ ಕಾಲದಲ್ಲಿ ಒಂದು 60-70 ವರ್ಷ 80 ವರ್ಷ ಹಿಂದೆ ಹೋದರೆ ಅಪ್ಪ ಅಮ್ಮ ಯಾವ ಹೆಣ್ಣು ತೋರಿಸ್ತಾರೋ ಅವನಿಗೆ ತಾಲಿ ಕಟ್ಬಿಡ್ತಾಯಿದ್ರು. ಆ ಲೆವೆಲಲ್ಲಿತ್ತು. ಈಗ ಜನ್ರೇಷನಲ್ಲಿ ಬಹಳಷ್ಟು ಬದಲಾವಣೆ ಆಗಿರೋದ್ರಿಂದ ಒಂದು ಹುಡುಗ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ಬೇಕಾದ್ರೆ ಅವಳಿಂದ ನನಗೆಷ್ಟು ಆದಾಯ ಅಂತ ನೋಡ್ತಾನೆ. ಮೊದಲು ಒಂದು ಹುಡುಗಿ ಕೆಲಸಕ್ಕೆ ಹೋಗ್ತದಾಳ, ಎಷ್ಟು ಸಂಬಳ ತಗೋತಾಳೆ, ಯಾವ ಕಂಪ್ನಿ ಕೆಲಸ ಮಾಡ್ತಾಳೆ, ಪಬ್ಲಿಕ್ ಲಿಮಿಟೆಡಾ, ಪ್ರೈವೇಟ್ ಲಿಮಿಟೆಡಾ, ಅಥವಾ ಅವಳೇ ಸ್ವಂತ ಏನಾರು ಮಾಡ್ತಾಳಾ, ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಇದ್ದಾಳ. ಸಾಫ್ಟ್ವೇರ್ ಇಂಡಸ್ಟ್ರಿಲಾದರೆ ಒಳ್ಳೆ ಸಂಬಳ ಬರುತ್ತೆ. ಇದೆಲ್ಲ ಲೆಕ್ಕಾಚಾರ ಆಗ್ತಾನೆ. ಕೆಲವರು ಒಬ್ಬಳೇ ಮಗಳಿತ್ತು ಅಂದರೆ ಇಡೀ ಆಸ್ತಿ ನನಗೆ ಬರುತ್ತೆ, ಅವಳು ಹೆಂಗಾರು ಇತ್ಕೊಳ್ಳಿ ನಾನು ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ನು ದುಡಿಯಲ್ವಲ್ಲ. ಕೆಲವು ಹುಡುಗರು ತಾವು ದುಡಿಯೋದಿಲ್ಲ, ಹುಡುಗಿ ಕೈಯಿಂದ ದುಡಿಸ್ಕೊಳ್ತಾರೆ. ಅದೇ ಕೆಲಸಕ್ಕೆ ಹೋಗಿ ಹುಡುಗಿನ ಮದುವೆ ಮಾಡ್ಕೊಳ್ತಾರೆ. ಒಬ್ಬಳೇ ಮಗಳಿತ್ತು ಅಂದರೆ ಅವ್ರ ಅಪ್ಪ ಅಮ್ಮ ಮಾಡಿದ ಆಸ್ತಿನೂ ನನಗೇ ಬರುತ್ತೆ, ಅವಳ ಮಗಳಿಗೆ ಕೊಡದೆ ಇನ್ಯಾರು ಕೊಡ್ತಾರೆ ಅನ್ನೋ ಒಂದು ಅಂದಾಜು ಮೇಲೆ ಭಾಳ ಎಸ್ಟಿಮೇಷನ್ ಹಾಕಿ ಮದುವೆ ಮಾಡ್ಕೋಬೇಕು ಅಂತ ಹುಡುಕ್ತಾರೆ. ಕೆಲವು ಹುಡುಗರು ನಮ್ಗೆ ಯಾವ ಆಸ್ತಿ ಬೇಡಪ್ಪ, ನಮ್ಮಲ್ಲೇ ಭಾಳಷ್ಟಿದೆ, ಒಳ್ಳೆ ಗುಣವಂತೆ ರೂಪವಂತೆ ಇದ್ದರೆ ಸಾಕು, ನನ್ನನ್ನು ಚೆನ್ನಾಗಿ ನೋಡಿಕೊಂಡು ನನ್ನ ಮನೆಯವ್ರನ್ನೂ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನೆಲ್ಲ ಕೇರ್ ಟೇಕರ್ ಆದರೆ ಸಾಕು ಅಂತ ಒಂದು ಯೋಚನೆ ಮಾಡ್ತೇವೆ. ಕೆಲವರು ಗಂಡು ಹುಡುಗರು ಅವಳು ಕೆಲಸಕ್ಕೆ ಹೋಗ್ತಾಳೋ ಏನೋ ಬೇಡ, ಅವಳಿಗೆ ಕೋಟಿಗಟ್ಟಲೆ ಆಸ್ತಿ ಇದೆಯೋ ಏನೋ ಬೇಡ, ಬಟ್ ಅವಳು ಒಳ್ಳೆ ಸಂಗೀತಗಾರ, ಚೆನ್ನಾಗಿ ಹಾಡಬೇಕು, ಒಳ್ಳೆ ವಾದ್ಯಗಳನ್ನು ನುಡಿಸ್ಬೇಕು, ಮೃದಂಗ, ತಬಲ ನುಡಿಸೋದು, ಕಂಜರ ನುಡಿಸೋದು, ಮೋರ್ಚಿಂಗು, ಫ್ಲೂಟು, ಹೀಗೆ ಯಾವುದಾದ್ರು ಒಂದು ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನು ಕಲ್ತಿದ್ರೆ ನಂಗೆ ಭಾಳ ಚೆನ್ನಾಗಿರುತ್ತೆ. ಮತ್ತು ಅವಳು ಒಳ್ಳೆ ಹಾಡಬೇಕು ಚೆನ್ನಾಗಿ, ಅವಳು ಚೆನ್ನಾಗಿ ಒಳ್ಳೆ ಹಾಡ್ತಾಳೆ, ಚೆನ್ನಾಗಿ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾಳೆ ಅಂತಂದರೆ ನಾನು ಯಾಕೆ ಮದುವೆ ಆಗಬಾರ್ದು ಅಂತೇಳಿ ಕಲಾಪ್ರೇಮಿಗಳು ಕಲಾವಿದೆಯನ್ನೇ ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾರೆ. ಏನು ದುರಂತ ಅಂತಂದರೆ ನೋಡಿ, ಮೊನ್ನೆ ಯಾರೊಬ್ಬರು ಬಂದು ಮಾತಾಡ್ತಾ ಇದ್ದ ನಂತರ ನನ್ನ ಮಗಳು ತುಂಬ ಚೆನ್ನಾಗಿ ಹಾಡ್ತಾಳೆ, ಭಾಳ ಚೆನ್ನಾಗಿ ಸಾಧನೆ ಮಾಡಿದ್ದಾಳೆ, ಸುಮಾರು 20 ವರ್ಷ ಸಂಗೀತ ಕಲಿತು ವಿದ್ವತ್ ಮಾಡಿಕೊಂಡೆ, ಎಕ್ಸಾಮಿನೇಷನ್ ಎಲ್ಲ ಪಾಸ್ ಮಾಡ್ಕೊಂಡಿದ್ದಾಳೆ, ಯೂನಿವರ್ಸಿಟಿನಲ್ಲಿ ಒಳ್ಳೆ ಸರ್ಟಿಫಿಕೇಟ್ ತೊಗೊಂಡಿದ್ದಾಳೆ. ಆದರೆ ಅವಳು ಮದುವೆ ಆಗಿರೋ ಗಂಡ ನೀನು ಆಡೋಕೂಡ್ದು, ನೀನು ಯಾರ ಮುಂದೆನೂ ಆಡಬಾರ್ದು, ನನಗೆ ಅಸಹ್ಯ ಅನಿಸುತ್ತೆ ಅಂಥೇಳಿ ಅವಳು ಮನೆಯೊಳಗೆ ಹಾಡೋಕ್ಕೆ ಬಿಡಲ್ಲ, ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಡೋಕ್ಕೆ ಬಿಡೋದಿಲ್ಲ. ಯಾವುದಾದ್ರು ಸಭೆ ಸಮಾರಂಭಗಳಲ್ಲಿ ಅಥವಾ ಯಾವುದಾದ್ರು ಒಂದು ಕಡೆ ಫಂಕ್ಷನಲ್ಲಿ ಯಾರು ಹಾಡಿ ಅಥವಾ ಏನಾದ್ರು ಒಂದು ಕಚೇರಿ ಕೊಡಿ, ಸಂಗೀತ ಕಚೇರಿ ನಡೆಸ್ಕೊಡಿ ಅಂತ ಬಂದು ಕೇಳಿದ್ರೆ ಬಾಯಿ ಬಂದಾಗೂ ಕೇಳೋಕ್ಕೆ ಬರ್ತಲ್ಲ, ಅವ್ರಿಗೂ ಬೈಯೋದು, ಹೆಂಡ್ತಿಗೂ ಬೈತಾನಂತೆ. ಏನೇ ನೀನು ಯಾವ ಸಂಗೀತ ಆಡೋದು, ನೀನು ಯಾವುದೇ ನೋಡ್ಸೋದು, ನೀನು ಮನೇಲಿ ಕೆಲಸ ನೋಡ್ಕೊಂಡಿರೋ ಅಂಥೇಳಿ. ಪಾಪ ಅವಳು ಕಲೆ ಹಾಗೆ ಕೊಳ್ತೋಗ್ತಾ ಇದೆ. ಈಗ 20 ವರ್ಷ ಸಾಧನೆ ಮಾಡಿದ್ದು ಪಾಪ ಹುಡುಗಿ ಸಂಗೀತ ಕಲಿತು ಚೆನ್ನಾಗಿ ಹಾಡ್ತಾಳೆ. ನಾನು ಕೇಳಿದ್ದೀನಿ, ಭಾಳ ಚೆನ್ನಾಗಿ ಹಾಡುತ್ತೆ ಹುಡುಗಿ. ದೇವ್ರ ಮುಂದೆ ಕೂತ್ಕೊಂಡು ಹಾಡ್ತೀರ ಭಗವಂತ ನಿಜವಾಗ್ಲೂ ಆನಂದ ಪಡ್ತಾನೆ.
ಒಳ್ಳೆ ಮಧುರವಾದಂಥ ಕಂಠ, ಒಳ್ಳೆ ಶಾರೀರ, ಮತ್ತು ಅಷ್ಟೇ ಚೆನ್ನಾಗಿ ಸಾಹಿತ್ಯ ಜ್ಞಾನ, ಸಂಗೀತ ಸಂಯೋಜನೆ ಮಾಡೋ ಜ್ಞಾನ, ತಾಳಜ್ಞಾನ, ಭಾವಶುದ್ಧಿ ಎಲ್ಲ ಇದೆ. ಅಂಥ ಹುಡುಗಿಗೆ ಒಬ್ಬ ಮಹಾಕಟಕ ಸಿಕ್ಬಿಟ್ಟಿದ್ದಾನೆ. ಆಡೋಂಗಿಲ್ಲ, ಎಲ್ಲೂ ಆಡೋಂಗಿಲ್ಲ. ಬಟ್ ಇದು ಬಿಟ್ಟು ಏನು ಮಾಡಬೇಕು? ಜೀನ್ಸ್ ಹಾಕೋ, ಟೀ ಶರ್ಟ್ ಹಾಕೋ, ಕೂದಲೆಲ್ಲ ಬಿಟ್ಕೋ, ಬಾ ಹೋಗೋಣ, ವಾಕಿಂಗ್ ಹೋಗೋಣ, ಸಿನಿಮಾಗೆ ಹೋಗೋಣ, ಪಾರ್ಕ್ ಹೋಗೋಣ, ಎಂಜಾಯ್ ಮಾಡೋಣ. ಸಂಗೀತ ನನಗಿಷ್ಟ ಇಲ್ಲ. ಯಾವುದೋ ದೇವರಂತೆ, ಯಾವುದೋ ದೇವ್ರು ಹಾಡ್ತಾಳಂತೆ. ಏನು ಆಡೋದು ನೀನು? ಆಡೋಕೂಡ್ದು. ಮದುವೆ ಮುಂಚೆನೇ ಗೊತ್ತಿತ್ತು ಅವಳು ಹಾಡ್ತಾಳೆ ಅಂತ. ಆದರೆ ಅವಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ದುಡ್ಡಿತ್ತು, ವಿದ್ಯೆ ಇತ್ತು, ಮದುವೆ ಮಾಡ್ಕೊಂಬಿಟ್ಟ. ಮದುವೆ ಮಾಡ್ಕೊಳ್ಳೋ ಆಮೇಲೆ ಅವಳು ಆಡೋದನ್ನೆಲ್ಲ ಸ್ಟಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೇ ಮದುವೆ ಮಾಡ್ಕೊಂಡಿದ್ದ ಅಂಥದ್ದು. ಹೀಗಾಗಿ ಪಾಪ ಆ ಹುಡುಗಿನ ಒಂದು ಕಲಾ ನೈಪುಣ್ಯತೆ, ಆ ಒಂದು ಸಾಮರ್ಥ್ಯತೆ, ಆ ಹಾರ್ಟಲ್ಲಿರುವಂಥ ಒಂದು ನಾಲೆಡ್ಜು, ಹೋಗ್ಲಿರಿ ನಾನು ಎಲ್ಲೂ ಹಾಡಲ್ಲ, ಮನೇಲಿ ಯಾರು ಮಕ್ಕಳಿಗೆ ಸಂಗೀತ ಪಾಠ ಹೇಳ್ಕೊಡ್ತೀನಿ ನಾನು ಅಂದರೆ ಯಾರಿಗೂ ಹೇಳ್ಕೊಡೋಂಗಿಲ್ಲ, ನೀವು ಮನೆ ಹೋಗಿ ಸೇರಿಸೋಂಗಿಲ್ಲ. ಮತ್ತೇನು ಮಾಡಲಿ? ಹಾಡು, ಸಿನಿಮಾ ಹಾಡು, ಬೇಕಾದ್ರೆ ಹಾಡು. ಆ ಸಿನಿಮಾ ಹಾಡಲ್ಲಿ ಒಂದು ಸಾಹಿತ್ಯ ಸರಿ ಇಲ್ಲ, ಏನೋ ಒಂದು ಏನೇನೋ ಪದಗಳೇ ಸಂಯೋಜನೆ ಸರಿ ಇರೋದಿಲ್ಲ. ಈ ಥರದಲ್ಲಿ ಇಂಥ ಹಾಡು ಹಾಡು ಅಂತ ಎಂಕರೇಜ್ ಮಾಡ್ತಾನೆ. ಆದರೆ ಪಾಪ ಅವಳಿಗೆ ಒಂದು ಒಳ್ಳೆ ಲಕ್ಷ್ಮಿ ಮೇಲೆ ಅಥವಾ ಒಂದು ದೇವ್ರ ಮೇಲೆ, ಯಾವುದೋ ಒಂದು ದೇವ್ರ ಮೇಲೆ ಹಾಡ್ಲಿಕ್ಕೆ ಬಿಡೋದಿಲ್ಲ ಮನೆಯೊಳಗಡೆ. ಮಗ ಏನು ಹೇಳ್ತಾನೋ ಅದೇ ಥರ ಕೇಳ್ಕೊಂಡಿರು ಅಂತ ಅತ್ತೆ ಮಾವದರು ಹೇಳ್ತಾರಂತೆ. ನೋಡಮ್ಮ, ನೀನು ಆಡೋಕ್ಕೆ ಶುರು ಮಾಡಬೇಡ, ಯಾರಿಗೂ ಆಡೋಕ್ಕೆ ಹೋಗಬೇಡ, ಎಲ್ಲೋ ಬೇಡ, ಸುಮ್ಮನೆ ಮನೇಲಿ ಮಗ ಗಲಾಟೆ ಮಾಡ್ತಾನೆ, ನಮ್ಗೆ ನೋಡೋಕ್ಕಾಗಲ್ಲ ಈ ಗಲಾಟೆ, ಅದಕ್ಕೆ ಈ ಸಂಗೀತ ಆಡೋದನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ. ಇದು ಒಂದು ವೆರೈಟಿ. ಕೆಲವು ಜನ ಹಾಡೋರನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನನ್ನ ಹೆಂಡತಿ ಚೆನ್ನಾಗಿ ಹಾಡೋಳ್ಬೇಕು, ಒಳ್ಳೆಯ ಇನ್ಸ್ಟ್ರೂಮೆಂಟ್ಸ್ ನುಡ್ಸೋಳ್ಬೇಕು ಅನ್ನೋ ಒಂದು ರೀತಿ ಒಂದು ಆಸೆ ಇರ್ತದೆ. ಅಂಥ ಹುಡುಗರಿಗೆ ಇಂಥ ಹುಡುಗಿ ಸಿಗೋದಿಲ್ಲ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂದರೆ ಅವಳು ಸಂಗೀತ ಗೊತ್ತಿರಬೇಕು, ವಾದ್ಯ ನುಡ್ಸೋದು ಗೊತ್ತಿರಬೇಕು ಅನ್ನೋ ಆಸೆ ಇತ್ತು ಅಂದರೆ ಅಂಥವ್ರಿಗೆ ನನ್ನ ಎಪಿಸೋಡ್ ಒಂದು ಒಳ್ಳೆ ಪ್ರಯೋಜನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ರಿ, ಸಂಗೀತ ಹಾಡುವಂಥವರು ಗಂಧರ್ವ ದೇವತೆಗಳಿಗೆ ಸಮಾನ, ಅಂಥವರನ್ನ ಆರಾಧಿಸೋದು ಅಥವಾ ಅಂಥವ್ರ ಆಡುವಂಥ ಹಾಡನ್ನು ಆನಂದಿಸೋದು ನಮ್ಮ ಪುಣ್ಯ ಅಂತ ಹೇಳ್ತಾ ಇದ್ರಿ. ಜೊತೆಗೆ ಈ ರೀತಿ ಹೆಣ್ಮಕ್ಳು ಜಾತಕದಲ್ಲಿ ಅಥವಾ ಕಲಾರಾಧನೆ, ಸಂಗೀತ ಕ್ಷೇತ್ರದಲ್ಲಿ ಮುಂದೆ ಬರ್ತಾರೆ ಅನ್ನೋದಾದರೆ ಪೂರ್ವಜನ್ಮದ ಕರ್ಮದ ಫಲಗಳು ಹೇಗೆ ಕಾರಣವಾಗುತ್ತೆ ಗುರೂಜಿ? ಒಂದು ಹೆಣ್ಣು ಮಗು ಈ ಬರ್ತಲ್ಲಿ ಈ ಜನ್ಮದಲ್ಲಿ ಅವಳು ಹಾಡ್ತಾಳೆ, ಮೃದಂಗ ನುಡಿಸೋದು, ತಬಲಾ ನುಡಿಸೋದು, ಫ್ಲೂಟ್ ನುಡಿಸೋದು, ಮೋರ್ಚಿಂಗು ಅಥವಾ ವೀಣೆ ನುಡಿಸೋದು, ಇದೆಲ್ಲ ಕಲ್ತ್ಕೊಂಡಿದ್ದಾಳೆ ಅಂತಂದರೆ ಕಲಿಕೆ ಆಸಕ್ತಿ ಇದೆ, ಕಲಿತಿದ್ದಾಳೆ, ಕಲಿಯೋಕ್ಕೂ ಕೂಡ ಅವಳಿಗೆ ಇನ್ನೂ ಮನಸ್ಸಿದೆ ಅಂತಂದರೆ, ಓದು ಜನ್ಮದಲ್ಲಿ ಪ್ರೀವಿಯಸ್ ಬರ್ತ್ನಲ್ಲಿ ಅವಳೇನಾದರೂ ಸಂಗೀತಗಾರರ ಸೇವೆ ಮಾಡಿದರೆ, ಅವಳು ಹಾಡ್ತಿರಲಿಲ್ಲ ಓದು ಜನ್ಮದಲ್ಲಿ, ಸಂಗೀತ ಆಡೋ ಜಾಗದಲ್ಲಿ ಕೂತ್ಕೊಳ್ಳೋದು, ಹಾಡುಗಳಿಗೆ ಆಡೋ ಸಂಗೀತ ಸಭೆಗಳಲ್ಲಿ ಮತ್ತು ಯಾವುದಾದ್ರು ಒಂದು ಆಡುವಂಥ ವಾದ್ಯ ನುಡಿಸೋಂಥ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡು ಕೇಳೋವಂಥದ್ದು, ಆ ಜನ್ಮದಲ್ಲಿ ತುಂಬ ಇಷ್ಟಪಟ್ಟಿರ್ತಾಳೆ, ನಾನು ಕಲಿಬೇಕು, ನಂಗೆ ಕಲಿಸೋರು ಯಾರೂ ಇಲ್ಲ, ವಾದ್ಯ ನುಡಿಸ್ಬೇಕು, ವಾದ್ಯ ನುಡ್ಸೋಕ್ಕೆ ನಂಗೆ ಯಾರೂ ಇಲ್ಲ, ಕಲಿಸೋರು ಯಾರೂ ಇಲ್ಲ, ಬಡತನ ಇರ್ಬೋದು ಅಥವಾ ಕಲಿಯೋಕ್ಕೆ ಅವಕಾಶಗಳು ಸಿಗದೇ ಇರ್ಬೋದು. ಈ ಥರ ಆಸೆ ಆಕಾಂಕ್ಷೆ ಇಟ್ಕೊಂಡು ಸತ್ತೋಗ್ಬಿಟ್ರೆ ಈ ಬರ್ತಲ್ಲಿ ಅವಳಿಗೆ ಆ ಒಂದು ಸಂಕಲ್ಪ ಈಡೇರುತ್ತೆ ಅಂತ ಕರ್ಮಸಿದ್ಧ ಅಂತ ಹೇಳ್ತೆ. ಎರಡನೇದು, ಸಂಗೀತ ಹೇಳೋವಂಥವರು ಅಥವಾ ವಾದ್ಯ ನುಡಿಸೋವಂಥವ್ರ ಜೊತೆ ಸಂಪರ್ಕ ಇತ್ತು ಓ ಜನ್ಮದಲ್ಲಿ ಅಂದರೆ, ಅಂಥವ್ರ ಸಂಪರ್ಕ ಇದ್ದಾಗ ಆ ಒಂದು ಪೂರ್ವಜನ್ಮದ ಸಂಸ್ಕಾರ ಈ ಜನ್ಮದಲ್ಲಿ ಅದನ್ನು ನೆರವೇರಿಸ್ಬಿಡುತ್ತೆ. ಎಷ್ಟೋ ಜನ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಹಾಡ್ತಾರೆ ತುಂಬ ಚೆನ್ನಾಗಿ. ಕುರಿ ಕಾಯೋರು, ಎಮ್ಮೆ ಕಾಯೋರು, ಹಸು ಕಾಯೋರು, ದನ ಕಾಯೋರು, ಹಳ್ಳಿ ಜನ, ಅವ್ರಿಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವರು ಬರ್ಕೊಂಡು ಹಾಡೋಕ್ಕೆ ಬರಲ್ಲ, ಬರ್ದಿರೋದನ್ನು ನೋಡ್ಕೊಂಡು ಹಾಡೋಕ್ಕೆ ಬರಲ್ಲ, ಬಟ್ ಗಂಟುಗಟ್ಟಲೆ ಹಾಡ್ತಾರೆ. ಜಾನಪದ ಗೀತೆ, ಲಾವಣಿ ಇವೆಲ್ಲ ಹಾಡ್ತಾರೆ. ಯಾತಕ್ಕೆ ಹಾಡ್ತಾರೆ? ಹೆಂಗೆ ಬಂತು ಅವ್ರಿಗೆ ಅಂದರೆ ಪೂರ್ವಜನ್ಮದ ಸಂಸ್ಕಾರ. ಓದ್ ಜನ್ಮದಲ್ಲಿ ಏನೋ ಒಂದು ಗುರುದ್ರೋಹ ಮಾಡಿದರೆ ಈ ಜನ್ಮದಲ್ಲಿ ಅವ್ರಿಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಬಟ್ ಚೆನ್ನಾಗಿ ಹಾಡ್ತಾರೆ. ಮೊನ್ನೆ ಯಾವುದೋ ಒಂದು ಹುಡುಗ, ಸುಮಾರು 20 ವರ್ಷದ ಹುಡುಗ, ಭಾಳ ಚೆನ್ನಾಗಿ ಹಾಡ್ತಾನೆ, ಅದು ಓದೋಕ್ಕೆ ಬರಲ್ಲ. ಅವನ ಕಂಠ, ಅವನ ಶಾರೀರ ಮತ್ತು ಸಾಹಿತ್ಯ ಶುದ್ಧ, ಅವನೆಷ್ಟು ಶುದ್ಧವಾಗಿ ಆ ಪದಗಳನ್ನ ಹೇಳ್ತಾನಂದರೆ ಸಕಾರಕ್ಕೆ ಸಕಾರ ಎಲ್ಲ. ಈಗ ಉದಾಹರಣೆಗೆ ಎಷ್ಟೋ ಜನ ಪ್ರೊನೌನ್ಸಿಯೇಷನ್ ತಪ್ಪು ಮಾಡ್ತಾರೆ.
ಶಂಕರ ಅನ್ನೋ ಬದಲು ಸಂಕ್ರ ಅಂತಾರೆ. ಶಶಿ ಅನ್ನೋ ಬದಲು ಸಸಿ ಅಂತಾರೆ. ಶಶಿ ಅಂದರೆ ಚಂದ್ರ, ಸಸಿ ಅಂದರೆ ಗಿಡ. ಲಕ್ಷ್ಮೀ ಶ್ರೀನಿವಾಸ್ ಅನ್ನೋದು ಬರೋಲ್ಲ, ಲಕ್ಷ್ಮೀ ಶ್ರೀನಿವಾಸ್ ಅಂತಾರೆ. ಎಲ್ಲಿಂದರೆ ಅವ್ರಿಗೆ ಪ್ರೊನೌನ್ಸಿಯೇಷನ್ನು ಅಲ್ಪ ಪ್ರಾಣ, ದೀರ್ಘ ಸ್ವರಗಳು, ವೃತ್ತಸ್ವರಗಳು, ವಿಸರ್ಗಗಳ ಬಗ್ಗೆ ಕೆಲವು ಮಾಹಿತಿ ಇರೋದಿಲ್ಲ. ಆದರೆ ಆ ಹುಡುಗ ಒಂದಿಷ್ಟು ಚೆನ್ನಾಗಿ ಹಾಡ್ತಾನೆ ಅಂತಂದರೆ ಆ ಸ್ವರಸ್ಥಾನಗಳು, ಸ್ವರಗಳ ಉಚ್ಚಾರಣೆ, ಪದಗಳ ಉಚ್ಚಾರಣೆ ಮತ್ತು ತಾಳಜ್ಞಾನ ಏನೂ ಗೊತ್ತಿಲ್ಲ ಅವನಿಗೆ. ತಾಳಜ್ಞಾನ ಎಷ್ಟು ಚೆನ್ನಾಗಿತ್ತು ಅಂದರೆ ಭಾಳ ಖುಷಿಯಾಗತ್ತೆ ನೋಡಲಿಕ್ಕೆ. ಈ ಥರ ಇರುವಂಥವನಿಗೆ ವಿದ್ಯೆ ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ. ಜನ ಗುರುದ್ರೋಹ ಇತ್ತು, ಈ ಜನ ವಿದ್ಯೆ ಇಲ್ಲ. ಆದರೆ ಗುರು ಸೇವೆ ಮಾಡಿದ ಸಂಗೀತಗಾರರಿಗೆ ಅವ್ನಿಗೆ ಹಾಡೋ ಯೋಗ ಬಂದುಬಿಟ್ಟಿದೆ. ಇದು ಪೂರ್ವಜನ್ಮದ ಒಂದು ಕರ್ಮ ಸಿದ್ಧಾಂತ. ಇನ್ನೊಂದು, ದೇವಾಲಯಗಳಲ್ಲಿ ಯಾವ ಹೆಂಗಸು ಹೋಗಿ ಕಸ ಗುಡಿಸೋದು, ರಂಗೋಲಿ ಹಾಕೋದು, ನೆಲ ಒರೆಸೋದು, ದೇವತಾ ಸಾಮಗ್ರಿಗಳನ್ನ ತೊಳ್ಕೊಡೋದು ಮತ್ತು ದೇವತಾ ವಸ್ತುಗಳನ್ನು ಒಗೆದು ಕೊಡೋದು, ಈ ಥರ ಕೆಲವು ದೇವಸ್ಥಾನ ಕೆಲವು ಹೆಂಗಸುಗಳು ಮಾಡ್ತಾರೆ. ಆ ಒಂದು ಪುಣ್ಯದ ಫಲದಿಂದ ನೆಕ್ಸ್ಟ್ ಬರ್ತಲ್ಲಿ ಅವರಿಗೆ ಬುಧ ಮತ್ತು ಚಂದ್ರ ಹುಚ್ಚನಾಗ್ಬಿಡ್ತಾನೆ. ಆ ಸನ್ನಿಧಾನದಲ್ಲಿ ಭಗವಂತನ ಆರಾಧನೆ ಮಾಡೋದು ಅಂದರೆ ನೋಡಿ, ಕೆಲವರಿಗೆ ಪೂಜೆ ಮಾಡಿ ಆರಾಧನೆ ಮಾಡ್ತಾರೆ, ಭಗವಂತನ ಒಲಿಸ್ಕೊಳ್ಳೋದು ಪೂಜೆಯಿಂದ. ಕೆಲವರು ಯಜ್ಞ ಯಾಗಾದಿಗಳನ್ನು ಮಾಡಿ ಭಗವಂತನ ಹತ್ರ ಸ್ಪಂದಿಸ್ತಾರೆ, ಹತ್ರ ಆಗ್ತಾರೆ, ಕ್ಲೋಸ್ ಆಗ್ತಾರೆ. ಕೆಲವು ಧ್ಯಾನ ಮಾಡಿಬಿಟ್ಟು ಭಗವಂತನ ಜೊತೆ ಹತ್ರ ಆಗ್ತಾರೆ. ಕೆಲವರು ದಾನಗಳನ್ನು ಮಾಡಿ, ಚಾರಿಟಿ ದಾನ ಮಾಡಿ ಭಗವಂತನ ಹತ್ರ ಆಗ್ತಾರೆ. ಕೆಲವರು ಹಾಡಿ ಹೊಗಳಲಿ ಭಗವಂತನ ಹತ್ರ ಒಂದಾಗ್ತಾರೆ. ಕೆಲವರು ಮಂತ್ರಗಳು ಹೇಳ್ತಾರೆ, ವೇದಗಳು, ಶ್ರೀ ಸೂಕ್ತ, ಪುರುಷ ಸೂಕ್ತ, ಚಮಕ, ರುದ್ರ, ಮಂತ್ರಪುಷ್ಪ, ದುರ್ಗಾ ಸೂಕ್ತ, ನಾರಾಯಣ ಸೂಕ್ತ, ಹೀಗೆ ಕೆಲವು ಸೂಕ್ತಗಳು ವೇದಗಳ ಮುಖಾಂತರ ಹೇಳಿ ಭಗವಂತನ ಹತ್ರ ಆಗ್ತಾರೆ. ಇದು ಯಾವುದು ಗೊತ್ತಿಲ್ಲ ಅಂದರೆ ಹಾಡಿ 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 ಭಗವಂತ ನಾಮಸ್ಮರಣೆ ಮಾಡಿ ಮಾಡಿ ಭಗವಂತನ ಹತ್ರ ಆಗ್ತಾರೆ. ಉದಾಹರಣೆಗೆ ಕನಕದಾಸರು ಓದಕ್ಕೆ ಬರಲ್ಲ, ಬರೀಕ್ಕೆ ಬರಲ್ಲ. ಪುರಂದರದಾಸರು ಅವರು ಅಷ್ಟೇ. ಹಾಗೆ ಮೀರಾಬಾಯಿ, ಸಕ್ಕುಬಾಯಿ, ಏಕನಾಥ, ತುಕಾರಾಮ್ ಇವರೆಲ್ಲ ಬರೀ ಸಂಗೀತದಲ್ಲೇ ಹಾಡಿ 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 ಭಗವಂತನ ಸಾನ್ನಿಧ್ಯವನ್ನು ಸೇರಿದಂಥವರು. ಅದರಿಂದ ಮಂತ್ರಕ್ಕಿಂತ, ಹೋಮಕ್ಕಿಂತ, ಪೂಜೆಗಿಂತ, ದಾನಕ್ಕಿಂತ, ಧ್ಯಾನಕ್ಕಿಂತ, ದಾನ ಧ್ಯಾನಕ್ಕಿಂತ ಹಾಡು ಬಹಳ ಶ್ರೇಷ್ಠ ಅಂತೆ. ಅದರಿಂದ ನಿತ್ಯ ಹಾಡಬೇಕು. ಹಾಡಿ ಹಾಡಿ ಭಗವಂತ ಸಾಮಗಾನ ಪ್ರಿಯ, ಸಾಮವೇದಕ್ಕೆ ಅಧೀನ, ಅವನು ಹಾಡಿನ ಪ್ರಿಯ ಅಂತೆ. ಮಂತ್ರ ಕೊಲೆಯೋದಿಲ್ವಂತೆ, ಹಾಡು ಒಲಿತಾನಂತೆ. ಅದರಿಂದ ಈ ಹಾಡುವಂಥ ಜಾಗದಲ್ಲಿ ಏನಾದ್ರು ಓದ್ಜಮ್ದಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಥವಾ ಅಲ್ಲಿ ಸೇವೆ ಮಾಡ್ತಿದ್ರೆ ಈ ಬರ್ತಿಲ್ಲ ಅವ್ರನ್ನ ದೊಡ್ಡ ಆರ್ಟಿಸ್ಟ್ ಮಾಡಿಬಿಡ್ತಾನಂತೆ. ಅದರಿಂದ ಕುಡ್ಕನ ಜೊತೆ ಕೂತಿದ್ರೆ ನಾನು ಕುಡ್ಕ ಆಗ್ತೀನಿ, ಕೊಲೆಗಾರ ಜೊತೆ ಕೂತು ನಾನು ಕೊಲೆಗಾರನ ಆಗ್ತೀನಿ, ಒಬ್ಬ ರೇಪಿಸ್ಟ್ ಜೊತೆ ನಾನು ರೇಪ್ ಮಾಡೋಕ್ಕೆ ಶುರು ಮಾಡ್ತೀನಿ, ಒಬ್ಬ ಮೋಸಗಾರನ ಜೊತೆ ನಾನು ಮೋಸ ಮಾಡಿ, ಅದು ವಾಸನೆ, ಸ್ಮೆಲ್, ಸಂಸ್ಕಾರ ಓಜಮದು. ಹಾಗೆ ಈ ಜಮದಲ್ಲೂ ಕೂಡ ನಾನೊಬ್ಬ ಹಾಡ್ತಾ ಇದ್ದೀನಿ ಚೆನ್ನಾಗಿ ಅಂತ ಅವಳು ಹಾಡ್ತಾಳೆ, ವಾದ್ಯಗಳು ನುಡಿಸ್ತಾಳೆ ಅಂದರೆ ಓಜಮದಲ್ಲಿ ಅವಳು ಇನ್ವೆಸ್ಟ್ ಮಾಡಿದಂಥ ಸಮಯ ಅದು, ಅವಳು ಬೆಳೆದಂಥ ವಾತಾವರಣ, ಅವಳು ಯಾವ ವಾತಾವರಣದಲ್ಲಿದ್ಲು, ಎಷ್ಟು ಇನ್ವೆಸ್ಟ್ ಮಾಡಿದ್ರು ತನ್ನ ಶಕ್ತಿ ಟೈಮನ್ನು ಅನ್ನೋದ್ರ ಮೇಲೆ ಈ ಜಮದಲ್ಲಿ ಭಗವಂತ ಅದಕ್ಕೆ ಆಶೀರ್ವಾದ ಮಾಡ್ತಾನಂತೆ. ಅದರಿಂದ ಭಗವಂತನಿಗೆ ಮಂತ್ರಕ್ಕಿಂತ ಗಾನ, ಹಾಡು, ಭಜನೆ, ಸಂಕೀರ್ತನೆ ಇದ್ರ ಬಗ್ಗೆ ಆಸಕ್ತಿ ಯಾರಿರ್ತಾರೋ ಅವರು ಬೇಗ ಒಲಿತಾನಂತೆ. ಅದರಿಂದ ಒಂದು ವಿಶೇಷತೆ ಏನಂದರೆ ಈ ಸಂಗೀತ ಕ್ಷೇತ್ರದಲ್ಲಿ ನಾವು ಭಗವಂತನ ಹೊಗಳ್ತೀವೋ ಮಾತಿನಲ್ಲಿ, ಎಷ್ಟು ಚೆನ್ನಾಗಿದ್ದಾನೆ, ಅವ್ನ ಕಿರೀಟ ಎಷ್ಟು ಚೆನ್ನಾಗಿದೆ, ಅವ್ನಿಗೆ ಶಂಖಚಕ್ರ ಹೇಗಿದೆ, ಅವ್ನ ಗದೆ ಹೇಗಿದೆ, ಅವನ ವಸ್ತ್ರ ಹೇಗಿದೆ ಅಂತ ಹೇಳ್ತೀವೋ, ಅದನ್ನೇ ರಾಗದಲ್ಲಿ ಹಾಡಿದಾಗ ಅವನು ಸಂತೃಪ್ತಿ ಆಗ್ತಂತೆ. ಆ ಸಂತೃಪ್ತಿ ಅನ್ನೋದಕ್ಕಿಂತ ಒಂದು ವರ ಈ ಜನ್ಮದಲ್ಲಿ. ಅದರಿಂದ ಸಂಗೀತ, ಒಂದು ಹುಡುಗಿನ ಮದುವೆ ಮುಂಚೆನೇ ಅವ್ರ ಜಾತಕದಲ್ಲಿ ಅವನೇ ಟೆಸ್ಟ್ ಮಾಡಬೇಕು. ಇವಳಿಗೆ ಹಾಡಕ್ಕೆ ಬರುತ್ತೆ, ವಾದ್ಯ ನುಡಿಸೋಕ್ಕೆ ಬರುತ್ತೆ ಅಂದರೆ ನಾನು ಇವಳನ್ನ ಮದುವೆ ಆಗ್ಬೋದು ಅಂತ. ಯಾವ ಹುಡುಗಿ ವಾದ್ಯ ನುಡಿಸ್ತಾಳೋ, ಯಾವ ಹುಡುಗಿ ಹಾಡ್ತಾಳೋ ಅಂಥವಳನ್ನ ಮದುವೆ ಮಾಡಿಕೊಂಡ್ರೆ ಮದುವೆ ಮಾಡ್ಕೊಂಡೊಳಗೆ ದೊಡ್ಡ ಯೋಗ ಪ್ರಾಪ್ತಿ ಆಗ್ತದೆ. ಅಂಥದನ್ನು ನಾವು ಗಮನಕ್ಕೆ ತರಬೇಕು ಅನ್ನೋದಕ್ಕೆ ಈ ಸಂಚಿಕೆ ಮುಖ್ಯ ಉದ್ದೇಶ. ಸರಿ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ನೀವು ಹೇಳ್ತಾ ಇದ್ರಿ ಹೆಣ್ಮಕ್ಳು ಕಲಾಕ್ಷೇತ್ರದಲ್ಲಿ, ಅದರಲ್ಲೂ ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿತಾರೆ, ಅದರಲ್ಲಿ ಸಾಧನೆ ಮಾಡ್ತಾರೆ ಅನ್ನೋದಾದರೆ ಜಾತಕದಲ್ಲಿ ಯಾವ ರೀತಿ ಗುರುತಿಸೋದು, ಜೊತೆಗೆ ಪೂರ್ವಜನ್ಮದ ಪುಣ್ಯದ ಫಲಗಳು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಜಾತಕದಲ್ಲಿ ಹೇಗೆ ಗುರುತಿಸೋದು ಗುರೂಜಿ? ಒಂದು ಹುಡುಗಿನ ನೋಡೋಕ್ಕೆ ಹೋದಾಗ ನಿಮಗೆ ಸ್ಪೋರ್ಟ್ಸ್ ಚೆನ್ನಾಗಿ ಗೊತ್ತಾ,
ಏನು ಸ್ಪೋರ್ಟ್ಸಲ್ಲಿ ಇಂಪ್ರೂವ್ ಆಗಿದ್ದೀರಾ ಅದೆಲ್ಲ ಕೇಳ್ತಾನೆ. ಏನು ಸಾಫ್ಟ್ವೇರ್ ಇಂಡಸ್ಟ್ರಿ ಇದ್ದೀರಾ, ಎಷ್ಟು ಸಂಬಳ ತಗೋತೀರಾ, ಏನು ಕೆಲಸ ಮಾಡ್ತೀರಾ ಕೇಳ್ತಾನೆ. ಆದರೆ ಇವತ್ತಿನ ಕಾಲದಲ್ಲಿ ನೀನು ಹಾಡ್ತೀಯಾ ಚೆನ್ನಾಗಿ, ನೀವು ಮೃದಂಗ ನುಡಿಸ್ತೀಯಾ, ತಬಲಾ ನುಡಿಸ್ತೀಯಾ, ವೀಣೆ ನುಡಿಸ್ತೀಯ ಯಾರು ಕೇಳೋದಿಲ್ಲ. ಈಗಿನ ಮಾಡರ್ನ್ ಲೈಫ್ನಲ್ಲಿ ಗಂಡು ಮಕ್ಕಳಿಗೆ ಒಂಥರ ಮಾಡರ್ನ್ ಸ್ಟೈಲಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಆದರೆ ಕೆಲವು ಗಂಡು ಹುಡುಗರು ಸಂಗೀತ ಹಾಡೋವಂಥವಳು ಅಥವಾ ವಾದ್ಯಗಳನ್ನು ನುಡಿಸೋವಂಥವಳು ಇಷ್ಟಪಡ್ತಾರೆ. ಅಂಥವ್ರಿಗೆ ನಾನು ಇವತ್ತೊಂದು ಕ್ಲೂ ಕೊಡ್ತೀನಿ. ನೀವೇ ಸುಮ್ಮನೆ ನೋಡ್ಕೋಬೋದು ಜಾತಕನ. ಯಾವ ಜಾತಕದಲ್ಲಿ ಲಗ್ನದಲ್ಲೇ ಬುಧ ಮತ್ತು ಚಂದ್ರ ಇರ್ತಾನೋ, ಈ ಸಂಗೀತ ತುಂಬ ಚೆನ್ನಾಗಿ ಸಂಗೀತ ಹಾಡ್ತಾಳೆ, ವಾದ್ಯಗಳನ್ನು ನುಡಿಸ್ತಾಳೆ, ತುಂಬ ರೂಪವಂತಿ ಆಗಿರ್ತಾಳೆ, ಮಹಾ ಸುಖವಂತಿ ಗುಣವಂತಿ ಆಗಿರುವಂಥ ಹುಡುಗಿ ಹೆಂಗೆ ಹುಡುಕ್ಬೇಕು ಅಂತಂದರೆ ಮಿಥುನ ಲಗ್ನ. ನಮ್ಮ ಜನ್ಮ ರಾಶಿನಲ್ಲಿ ಜನ್ಮಕುಂಡ್ಲಿನಲ್ಲಿ ಮಿಥುನ ಅನ್ನೋದು 3ನೇ ಮನೆ. ಆ ಮಿಥುನ ರಾಶಿನಲ್ಲಿ ಬುಧ ಮತ್ತು ಚಂದ್ರ ಇರಬೇಕು. ಲಗ್ನ ಅಂದ್ರೇನು? ಒಂದು ಮಗು ಹುಟ್ಟಿದಾಗ ಸೂರ್ಯ ಯಾವ ರಾಶಿಯಲ್ಲಿದ್ದೋ ಅದನ್ನು ಲಗ್ನ ಅಂತ ಕರೀತಾರೆ. ಸೂರ್ಯ ಯಾವ ರಾಶಿಯಲ್ಲಿದ್ದ ಮಗು ಹುಡುವಾಗ, ಆ ಹೆಣ್ಮಗು ಹುಟ್ಟಾಗ ಸೂರ್ಯ ಯಾವ ಮನೇಲಿದ್ದ? ಮಿಥುನ ಲಗ್ನದಲ್ಲಿ, ಮಿಥುನ ರಾಶಿಯಲ್ಲಿದ್ದ ಅಂತ ಇಟ್ಕೊಳ್ಳಿ. ಆ ಮಿಥುನ ರಾಶಿಯಲ್ಲಿದ್ದಾಗ ಅದು ಮಿಥುನ ಲಗ್ನ ಅಂತ ಇತ್ತು. ಆ ಲಗ್ನದಲ್ಲೇ ಬುಧ ಮತ್ತು ಚಂದ್ರರು ಇದ್ದುಬಿಟ್ರೆ, ಲಗ್ನದಲ್ಲೇ ಬುಧ ಮತ್ತು ಚಂದ್ರ ಇತ್ತು ಅಂತಂದರೆ, ಮಿಥುನ ರಾಶಿಯಲ್ಲಿ ಮಿಥುನ ಲಗ್ನದಲ್ಲೇ ಬುಧ ಮತ್ತು ಚಂದ್ರ ಇತ್ತು ಅಂತಂದರೆ ಆ ಹುಡುಗಿ ಬೆಳೀತಾ 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 ದೊಡ್ಡ ಮ್ಯೂಸಿಷಿಯನ್ ಆಗ್ತಾಳೆ, ಬಹಳ ರೂಪವಂತೆ ಆಗ್ತಾಳೆ, ಒಳ್ಳೆ ಗುಣವಂತೆ ಮತ್ತು ಬಹಳ ಸುಖಿ. ಅಂಥ ಹೆಣ್ಮಕ್ಳನ್ನ ಯಾರು ಮದುವೆ ಮಾಡ್ಕೋತಾರೆ ಗಂಡು ಹುಡುಗರು, ಅವನು ಎಂಥ ಚಂಡಾಳನೇ ಆಗಿರಲಿ, ಆ ಹುಡುಗಿ ಮನೆಗೆ ಕಾಲಿಟ್ಟ ತಕ್ಷಣವೇ ಅವನಿಗೆ ರಾಜಯೋಗ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಭಗವಂತ ನಾಮಸ್ಮರಣೆ ಮಾಡುವಂಥ ಆತ್ಮ ಅದು. ದೇವ್ರ ಮೇಲೆ ಹಾಡ್ತಾಳಲ್ಲ ಸಂಗೀತ, ಅವಳೊಬ್ಳು ಗಂಧರ್ವ ದೇವತೆ ಅಂತ ಕರೀತಾರೆ. ಯಾವ ಹೆಂಗಸು ಅಥವಾ ಗಂಡಸಾಗಲಿ ಚೆನ್ನಾಗಿ ಹಾಡ್ತಾನೋ, ವಾದ್ಯಗಳನ್ನು ನುಡಿಸ್ತಾನೋ, ಅದು ಇನ್ಸ್ಟ್ರೂಮೆಂಟ್ಸ್ ಮೃದಂಗ ಇರ್ಬೋದು, ತಬಲಾ ಇರ್ಬೋದು, ಹಾರ್ಮೋನಿಯಂ ಇರ್ಬೋದು, ವೀಣೆ ಇರ್ಬೋದು, ಫ್ಲೂಟ್ ಇರ್ಬೋದು, ಮೋರ್ಚಿಂಗ್ ಇರ್ಬೋದು, ಯಾವುದೇ ಆಗಿರಲಿ ಅದನ್ನು ನುಡಿಸ್ತಾರೆ ಅಂದರೆ ಅವರು ಗಂಧರ್ವ ದೇವತೆಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಗರುಡ ಪುರಾಣದಲ್ಲಿ ಮತ್ತು ಬ್ರಹ್ಮವೈವಸ್ವತ ಪುರಾಣದಲ್ಲಿ ಕೆಲವು ಕಡೆ ಮಾನವರ ಸೃಷ್ಟಿ ಮಾಡುವಾಗ ಯಕ್ಷ, ಗಂಧರ್ವ, ಕಿಂಪುರುಷ ಅಂಥೇಳಿ ಗಣಗಳು, ಭೂತಗಳು ಅಂತ ಮಾಡ್ತಾರೆ. ಯಾವ ವ್ಯಕ್ತಿ ಚೆನ್ನಾಗಿ ಹಾಡ್ತಾರೋ ಅವರು ಗಂಧರ್ವ ದೇವತೆಗಳು, ಅವನು ಭಗವಂತನೊಬ್ಬ ಸರ್ವೆಂಟ್ ಅಂತ ಕರಿಬೇಕು ಅಂತ ಹೇಳ್ತದೆ ಶಾಸ್ತ್ರ. ಆದ್ದರಿಂದ ನಮ್ಮ ಜಗತ್ತಿನಲ್ಲಿ ಎಂಥ ಮಹಾನ್ ವಿದೂಷರು, ವಿದ್ವಾಂಸರು ಹಾಡಿ ಹಾಡಿ ಹೋಗಿದ್ದಾರೆ. ಭಗವಂತ ನಾಮಸ್ಮರಣೆ ಮಾಡಲಿಕ್ಕೆ ಇದೊಂದು ಮಾರ್ಗ. ಅದರಿಂದ ಯಾವ ಹುಡುಗ ಚೆನ್ನಾಗಿ ಹಾಡೋವಂಥವಳು ಮತ್ತು ಇನ್ಸ್ಟ್ರೂಮೆಂಟ್ಸ್ ನುಡಿಸೋವಂಥವಳನ್ನ ಮದುವೆ ಮಾಡ್ಕೊಂಬಿಟ್ರೆ ಅವನ ಜಾತಕ್ಕೆ ಕೆಟ್ಟದೇ ಇದ್ದರೂ ಕೂಡ ಆ ಮನೆ ಒಳ್ಳೆ ಇಂಪ್ರೂವ್ ಆಗುತ್ತಂತೆ. ಒಂದು ಯಾವ ಹುಡುಗಿ ಹಾಡೋಳು, ವಾದ್ಯಗಳ ನುಡಿಸೋಳು ಅಂಥ ಮನೆಗೆ ಸೊಸೆಯಾಗಿ ಹೋಯಿತು ಅಂದರೆ ಆ ಮನೆಗೆ ಮಾಟ ಮಂತ್ರ ತಂತ್ರಗಳು ಬಾಧೆ ತಟ್ಟೋದಿಲ್ಲ. ಹಿಂದಿನ ಕಾಲದಲ್ಲಿ ಈ ಒಂದು ಉದ್ದೇಶ ಇಟ್ಕೊಂಡೆ ಹೆಣ್ಮಕ್ಳಿಗೆ ಸಂಗೀತ, ನೃತ್ಯ ಮತ್ತು ವಾದ್ಯಗಳನ್ನು ಕಳಿಸ್ತಾಯಿರು. ಈಗ ಅದು ದೊಡ್ಡ ಇಶ್ಯೂ ಆಗ್ಬಿಟ್ಟೆ. ಏನು ರೀ ಡ್ಯಾನ್ಸ್ ಮಾಡೋಳು ಮದುವೆ ಮಾಡ್ಕೋಬೇಕಾ ನಾನು? ಓ ಅಂತಾರೆಲ್ಲ. ಅವಳು ಏನ್ರಿ ಆಡ್ತಾಳೆ, ಭಾಳ ಬೇಜಾರಾಗ್ತಾರೆ, 3 ಹೊತ್ತು ಹಾಡ್ತಿರ್ತಾಳೆ, ತಲೆ ಕೆಟ್ಟೋ ಅನ್ನೋದು ತರಿಸುತ್ತೆ. ಹಂಗೆಲ್ಲ ಹೇಳಬಾರ್ದು. ಒಬ್ಬ ಮನೆಯಲ್ಲಿ ದರಿದ್ರ ನಾಶ ಆಗಬೇಕು ಅಂದರೆ ಆ ಮನೇಲಿ ಹಾಡಬೇಕಂತೆ. ಯಾವ ಮನೆಯಲ್ಲಿ ಘಂಟಾನಾದ, ಶಂಖನಾದ, ಢಮರುಗ, ಜಾಗಟೆ ಶಬ್ದಗಳು ಇರ್ತದೋ ಅಲ್ಲಿ ಮಾಟ ಮಂತ್ರ ತಂತ್ರ ಭೂತ ಪ್ರೇತಗಳ ಬಾಧೆ ಇರೋದಿಲ್ಲ. ಇದ್ಯಾವುದೂ ಇಲ್ಲ ಅಂತ ಮನೆಯಲ್ಲಿ ಅಟ್ಲೀಸ್ಟ್ ಹಾಡೋರು ಇರಬೇಕಂತ ಮನೆಯಲ್ಲಿ. ಅದಕ್ಕೆ ದಿನನಿತ್ಯ ಭಗವಂತನ ಮೇಲೆ ಒಂದು ದೇವರ ನಾಮ ಹಾಡಬೇಕು, ಅಥವಾ ಒಂದು ವರ್ಣ ಹಾಡಬೇಕು, ಅಥವಾ ಒಂದು ಜಾವಳಿ ಹಾಡಬೇಕು, ಒಂದು ಉಗಾಭೋಗ, ಯಾವುದಾದ್ರು ಒಂದನ್ನು ನಾವು ಮನೆಯಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ದೇವ್ರ ಮನೆಯಲ್ಲಿ ಅಥವಾ ಒಂದು ಹಾಲಲ್ಲಿ ಕೂತ್ಕೊಂಡು ದಿನನಿತ್ಯ ಆಡಿದ್ದೇ ಆದರೆ ಆ ಮನೆಯಲ್ಲಿ ಮಾಟ ಮಂತ್ರ ತಂತ್ರ ಭೂತ ಪ್ರೇತ ಬಾಧೆಗಳಿರೋದಿಲ್ಲ. ಯಾವ ಮನೆಯಲ್ಲಿ ಒಂದು ಸ್ತ್ರೀ ನಿತ್ಯ ಹಾಡ್ತಾಳೋ ಆ ಮನೆಯಲ್ಲಿ ಲಕ್ಷ್ಮೀ ವಾಸಸ್ಥಳವಾಗುತ್ತದಂತೆ. ಎಲ್ಲಿ ಆಡ್ತಾನೋ ಅಲ್ಲಿ ಭಗವಂತ ಇರ್ತಾನೆ ಅಂತ ನಾರದ ಸಂಹಿತೆಯಲ್ಲಿ ಹೇಳ್ತೆ. ಯತ್ರ ಗಾಯಂತೆ ತತ್ರ ತಿಷ್ಠತಿ ನಾರದ ಅಂತ. ಎಲ್ಲಿ ನೀನು ಹಾಡ್ತೀಯೋ ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾನಂತೆ. ಆದ್ದರಿಂದ ಯಾರ ಮನೆಯಲ್ಲಿ ಈ ಭಗವಂತ ನಾಮಸ್ಮರಣೆ ಆಗುತ್ತೋ ಅಲ್ಲಿ ಭಗವಂತ ವಾಸ ಮಾಡ್ತಾನಂತೆ. ಅದರಿಂದ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಚಾರ್ಟ್ ಏನಿದೆಯೋ ಆ ಚಾರ್ಟಲ್ಲಿ ಲಗ್ನದಲ್ಲೇ ಬುಧ ಮತ್ತು ಚಂದ್ರ ಇತ್ತು ಅಂದರೆ ಕಣ್ಣು ಮುಚ್ಕೊಂಡು ಹುಡುಗ ಮದುವೆ ಮಾಡ್ಕೋಬೋದು. ಯಾಕೆಂದರೆ ಕೋಟಿಗಟ್ಟಲೆ ಆಸ್ತಿ ಇರೋಳು ಮದುವೆ ಮಾಡ್ಕೋಬಾರ್ದು, ಕಳ್ಕೊಳ್ಳೋದು ಎಷ್ಟೊತ್ತು ನಾವು. ಆದರೆ ವಿದ್ಯೆ ಕಲಿಯೋಕ್ಕಾಗಲ್ಲ.
ಆ ಸಂಗೀತ ವಿದ್ಯೆ, ಆ ನಾಲೆಡ್ಜನ್ನು ಕಲ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನ ಲಗ್ನದಲ್ಲೇ ಬುಧ ಮತ್ತು ಚಂದ್ರ ಇದ್ದವು ಅಂದರೆ ಆ ಹುಡುಗಿ ಒಳ್ಳೆ ಸಂಗೀತ ಚೆನ್ನಾಗಿ ಹಾಡ್ತಾಳೆ, ರೂಪವಂತೆ, ಗುಣವಂತೆ, ಸುಹೃದ್ರೂಪಿ ಮತ್ತು ವಾದ್ಯಗಳನ್ನು ನುಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾಳೆ. ಅದನ್ನು ನೋಡಿಬಿಟ್ಟು ಮದುವೆ ಮಾಡಿಕೊಳ್ಳಿ. ಯಾವ ಹುಡುಗಿ ಲಗ್ನದಲ್ಲೇ ಬುಧ ಚಂದ್ರ ಇರ್ತಾಳೆ ಅಂದರೆ ಹುಟ್ಟಿದ ತಕ್ಷಣ ಹೇಳ್ಬೋದು ಆ ಹುಡುಗಿ ಬೆಳೀತಾ ಬೆಳೀತಾ ದೊಡ್ಡ ವಿದುಷಿ ಆಗ್ತಾಳೆ ಸಂಗೀತ ಹಾಡೋದ್ರಲ್ಲಿ, ವಾದ್ಯಗಳು ನುಡಿಸೋದ್ರಲ್ಲಿ. ಅಂಥ ತಂದೆ ತಾಯಿಗಳು ಆ ಮಗುಗೆ ಆ ರೀತಿಯಲ್ಲೇ ಸಂಸ್ಕಾರ ಕೊಟ್ಟು ಆ ಲೈನಲ್ಲೇ ಬೆಳೆಸಿಬಿಟ್ರೆ ಭಾಳ ಒಳ್ಳೆಯದು. ಅಪ್ಪನಿಗೂ ಸಂಗೀತ ಇಷ್ಟ ಇಲ್ಲ, ಅಮ್ಮನಿಗೂ ಸಂಗೀತ ಇಷ್ಟ, ಅದು ಉಡೋ ಮಗು ಲಗ್ನದಲ್ಲಿ ಚಂದ್ರ ಮತ್ತು ಬುಧನ ಸಂಯೋಗದಲ್ಲಿ ಹುಟ್ಟಿರ್ತಾಳೆ. ಅದರಿಂದ ತಂದೆ ತಾಯಿಗಳು ಎಂಕರೇಜ್ ಮಾಡಲಿಲ್ಲ ಅಂದರೆ ಆ ಮಗು ಕದ್ದು ಹೋಗಿ ಎಲ್ಲೋ ಕಲಿತಾಳೆ, ಅಥವಾ ಅಪ್ಪ ಮುಂದೆ ಆಡಿದ್ರೆ ಎಲ್ಲೋ ಒಂದು ಕಡೆ ಸ್ಕೂಲಲ್ಲಿ ಹಾಡ್ತಾಳೆ, ಹೊರಗಡೆ ಹೋಗಿ ಆಡೋಕ್ಕೆ ಕಲಿತಾಳೆ, ಎಲ್ಲ ಮಾಡ್ತಾಳೆ. ಅದರಿಂದ ಅಂಥ ಮಕ್ಕಳು ಯಾರು ಹೆಣ್ಮಕ್ಳು ನಿಮಗೇನೋ ಹುಟ್ಟಿದ್ದೇ ಆದರೆ ಲಗ್ನದಲ್ಲೇ, ಮಿಥುನ ಲಗ್ನದಲ್ಲಿ ಬುಧ ಚಂದ್ರ ಇಬ್ಬರು ಒಟ್ಟಿಗೆ ಇರ್ತಾರೆ ಅಂದರೆ, ಬುಧ ತನ್ನ ಸ್ವಕ್ಷೇತ್ರದಲ್ಲೇ ಇದ್ದಾನೆ ಅಂದರೆ, ಬುಧ ತನ್ನ ಸ್ವಂತ ಮನೆಯಲ್ಲೇ ಇದ್ದಾನೆ ಅಂದರೆ ಆ ಮಗುಗೆ ತಂದೆ ತಾಯಿಗಳು ಇಂಜಿನಿಯರಿಂಗು, ಮೆಡಿಕಲ್ಲು, ಡಾಕ್ಟ್ರು ಮಾಡೋ ಬದ್ದು ದೊಡ್ಡ ಸಂಗೀತಗಾರನ ಮಾಡಬೇಕು. ಅಂಥ ಮಕ್ಕಳನ್ನ ಅಂಥ ಹುಡುಗನಿಗೆ ಕೊಡಬೇಕು ಅನ್ನೋ ಒಂದು ಸಜೆಷನ್. ಅದರಿಂದ ಒಂದು ಬೀದಿನಲ್ಲಿ, ಒಂದು ಏರಿಯಾದಲ್ಲಿ ಯಾರಾದ್ರೂ ಸಂಗೀತಗಾರ ಇತ್ತು ಅಂದರೆ ಆ ಏರಿಯಾ ಪೂರ್ತಿ ಶುದ್ಧ ಆಗುತ್ತಂತೆ. ಅಷ್ಟು ಪವರ್ ಇದೆ ಸಂಗೀತದಲ್ಲಿ, ಅಷ್ಟು ಸ್ಟ್ರಾಂಗು ಪವರ್ ಇದೆ ಈ ಮ್ಯೂಸಿಕಲ್ಲಿ. ಆದ್ದರಿಂದ ಈ ಒಂದು ನಾನು ತೋರಿಸ್ತಾ ಇರೋ ಚಾರ್ಟ್ ಏನಿದೆಯೋ ಸ್ಕ್ರೀನ್ ಮೇಲೆ, ಆ ಲಗ್ನವನ್ನು ಗಮನಿಸಿ. ಒಂದು ಹುಡುಗಿ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಅಥವಾ ತಂದೆ ತಾಯಿಗಳ ಮಗು ಹುಟ್ಟಿದ ತಕ್ಷಣ ಇದನ್ನು ಈ ಹುಡುಗಿ ಇಂಥ ಈ ಜನರು ಅವಳು ಹಿಂಗೆ ಆಗ್ತಾಳೆ, ಇದಕ್ಕೆ ಬೆಳೆಸಬೇಕು ಅಂತ ತಂದೆ ತಾಯಿ ಮಾಡಬೇಕು. ಅಂಥ ಹುಡುಗ ಅಂಥ ಹುಡುಗಿನೇ ಮದುವೆ ಆಗಬೇಕು ಅಂದರೆ ಈಸಿಯಾಗಿ ನೋಡ್ಕೊಂಡು ಮದುವೆ ಮಾಡ್ಕೋಬೇಕು. ಅದರಿಂದ ಈ ಒಂದು ಕ್ಲೂ ವಿಶೇಷತೆಯನ್ನು ನಾನು ಇವತ್ತು ಡಿಸ್ಕ್ಲೋಸ್ ಮಾಡಿದ್ದೀನಿ. ಇದನ್ನು ಫಾಲೋ ಮಾಡಿದ್ದಾರೆ ನಮ್ಮ ಜಗತ್ತನ್ನು ದೊಡ್ಡ ದೊಡ್ಡ ಸಂಗೀತಗಾರನ ಉತ್ಪತ್ತಿ ಮಾಡ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೊಡಕ್ಷನ್ ಮಾಡ್ಬೋದು. ಆ ಒಂದು ಸ್ಥಿತಿ ಬರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸರಿ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಸಂಗೀತದ ಶ್ರೇಷ್ಠತೆ ಎಂತಹದ್ದು, ಜೊತೆಗೆ ಹೆಣ್ಮಕ್ಳು ಹುಟ್ಟಿದಾಗ ಜಾತಕ ಬರೆಸುವಂಥ ಸಂದರ್ಭದಲ್ಲಿ ಜಾತಕದ ಫಲಗಳನ್ನು ನೋಡಿ ಹೆಣ್ಣು ಮಗು ಸಂಗೀತ ಕ್ಷೇತ್ರದಲ್ಲಿ ಹೇಗೆ ಮುಂದುವರಿತಾಳೆ, ಸಾಧನೆಯನ್ನು ಹೇಗೆ ಮಾಡ್ತಾಳೆ ಅನ್ನೋದನ್ನು ಗುರುತಿಸೋದು ಹೇಗೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.